ಹಲೋ ಸ್ನೇಹಿತರೆ, ಮತ್ತೊಮ್ಮೆ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟ್ಯುಟೋರಿಯಲ್ ಏನ್ ಕಲಿಯೋಣ? ಸಪ್ಲೈಯರ್ ಲೆಕ್ಚರ್. ಎಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಪರ್ಚೇಸ್ ಎಂಟ್ರಿ ನೋಡಿದ್ರಿ, ಪರ್ಚೇಸ್ ರಿಪೋರ್ಟ್. ಸೊ ಅದೇ ತರ ಸಪ್ಲೈಯರ್ ಲೆಕ್ಚರ್. ಸೊ ಇದು ಎಲ್ಲರಿಗೂ ಬೇಕಾಗಿರುವಂತ ಇಂಪಾರ್ಟೆಂಟ್ ಮುಖ್ಯವಾದ ಅಂಶ ಅಲ್ವಾ? ಸೊ ನೋಡೋಣ. ಇಲ್ಲಿ ಎರಡು ತರ ವಿಧಾನದಲ್ಲಿ ನೀವು ನೋಡ್ಬೋದು ರಿಪೋರ್ಟ್ನ ಎಲ್ಲಿಂದ ತಗೊಳ್ಳೋದು ಅಂತ. ಮೊದಲನೇದಾಗಿ ನಾನು ನಿಮ್ಗೆ ರಿಪೋರ್ಟ್ಸ್ ಇಂದ ತೋರಿಸ್ತೀನಿ. ಸೊ ಇದು ನಮ್ಮ ಮೇನ್ ಪೇಜ್ ಆಗಿರುತ್ತೆ. ಯಾವಾಗ್ಲೂ ಇಲ್ಲಿ ರಿಪೋರ್ಟ್ಸ್ ಇದೆ ನಿಮ್ಗೆ. ನಾನು ಈಗಾಗಲೇ ತುಂಬಾ ಸಲ ನೋಡ್ಸಿದ್ದೀನಿ ರಿಪೋರ್ಟ್ಸ್ನ. ಸೊ ಈ ರಿಪೋರ್ಟ್ಸ್ ಹೋಗಿ ಜಸ್ಟ್ ಒನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಣುತ್ತೆ ಸಪ್ಲೈಯರ್ ಲೆಕ್ಚರ್. ಓಕೆ. ಸೊ ಇಲ್ಲಿ ಹೋಗಿ ನಿಮ್ಮ ಸಪ್ಲೈಯರ್ ನೇಮ್ಸ್ ಈ ಗ್ರೀನ್ ಬಟನ್ ಅಲ್ಲಿ ಒತ್ತಿದ್ರೆ ಸಪ್ಲೈಯರ್ ನೇಮ್ಸ್ ಬರುತ್ತೆ. ಈಗ ನಾನು ಇವ್ರನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಡೇಟ್ ನ ಚೇಂಜ್ ಮಾಡ್ಕೊಂತೀನಿ, ಇಯರ್ ನ ಚೇಂಜ್ ಮಾಡ್ಕೊಂತೀನಿ. ಮಾರ್ಚ್ ಮಂತ್ ನೋಡ್ತೀನಿ. ನಾನು ಮಾರ್ಚ್ ಮಂತ್ ಅಲ್ಲಿ ಫಸ್ಟ್ ಇಂದ ಎಂಡಿಂಗ್ ತನಕ ಏನೇನ್ ಆಗಿದೆ ಈ ಸಪ್ಲೈಯರ್ ಸೋನು ಅನ್ನೋ ಸಪ್ಲೈಯರ್ ರಿಪೋರ್ಟ್ ನೋಡೋಣ ಏನೇನಾಗಿದೆ ಅಂತ. ಸೊ ನಾನು ಏನ್ ಮಾಡಿದ್ದೀನಿ, ಎಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಸೋನು ಅನ್ನೋರ ಹತ್ರ. ಸೊ 22,050 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಸೊ 22 ಪೇ ಮಾಡಿದ್ದೀನಿ, 50 ರುಪೀಸ್ ಬ್ಯಾಲೆನ್ಸ್ ಇದೆ. ಸೊ ಈ ತರ ನಿಮ್ಗೆ ಎಲ್ಲ ಡೀಟೇಲ್ಸು ಒಂದೇ ಶೀಟಲ್ಲಿ ಬರುತ್ತೆ. ಓಕೆನಾ? ಇದು ಒಂದು. ಮತ್ತೆ ನಿಮ್ಗೆ ಬೇರೆ ಸಪ್ಲೈಯರ್ಸ್ನ ನೋಡ್ಬೇಕು ಅಂತ ಅಂದ್ರೆ ಇದ್ರಲ್ಲೇ ನೋಡ್ಕೋಬಹುದು. ಓಕೆ, ಇಲ್ಲೇ ಎಲ್ಲಾನು ಜಸ್ಟ್ 3 ಕ್ಲಿಕ್ಸ್. ಒಂದು ರಿಪೋರ್ಟು, ಒಂದು ಸಪ್ಲೈಯರ್ ಲೆಕ್ಚರ್, ಒಂದು ಸಪ್ಲೈಯರ್ ನೇಮು, ದೆನ್ ಡೇಟ್. ಅಷ್ಟೇ. ನೀವಿನ್ನೇನು ಮಾಡೋ ಅಷ್ಟು ಇರೋದಿಲ್ಲ. ವೆರಿ ಈಸಿ, ವೆರಿ ಸಿಂಪಲ್. ಸೊ ಗೊತ್ತಾಗಿದೆ ಅನ್ಕೊಂತೀನಿ. ಈಗ ಸಪ್ಲೈ ಲೆಕ್ಚರ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಗ್ರಾಹಕರಿಗೆ ಈಗ ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ಕೊಂತೀನಿ. ಸೊ ನಿಮ್ಮ ಫೀಡ್ಬ್ಯಾಕ್ ಏನಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ಏನು ನೋಡ್ಬೇಕು, ಈಸಿಯಾಗಿ ಏನಾದರೂ ಕಲಿಬೇಕು ಅನ್ನೋದು ಇತ್ತು ಅಂದ್ರೆ ದಯವಿಟ್ಟು ತಿಳಿಸಿ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ಟಾಟಾ.